ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನುಡಿಯ ಕಲಿಕೆ ಸಂಚಿಕೆ ಭಾಗದಲ್ಲಿ ಇವತ್ತು ನಾವು ಕೃಷ್ಣೇಗೌಡರ ಆನೆ ಅಧ್ಯಾಯ 7-8 ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಚರ್ಚೆ ಮಾಡ್ತಾ ಇದ್ದೇನೆ. ಈ ಕಥೆ ಆರಂಭ ಆಗುವುದು ಮೂಡಿಗೆರೆ ಅಂತ ಒಂದು ಪಟ್ಟಣ. ಆ ಪಟ್ಟಣವಾಗುತ್ತಿರುವಂಥ ಮೂಡಿಗೆರೆಯ ಸುತ್ತಮುತ್ತ ಟೆಲಿಫೋನ್ ಲೈನ್ಗಳು, ಕರೆಂಟ್ ತಂತಿಗಳು ಅತ್ಯಂತ ಲೀಲಾಜಾಲವಾಗಿ ಎಲ್ಲ ಕಡೆ ಜೇಡರ ಬಲೆಯಂತೆ ಹರಡಿಕೊಂಡಿದ್ದು ಒಂದಕ್ಕೊಂದು ತಾಗಿ ಗಲಾಟೆ ಬಿಸಿದ್ದವು. ಫೋನು ಸರಿಯಾಗಿ ಕೇಳುತ್ತಿಲ್ಲ, ಕರೆಂಟು ಫ್ಯೂಸ್ ನಿಲ್ಲುತ್ತಿಲ್ಲ ಎಂಬ ಗಲಾಟೆಗಳು ಜನರ ಮನಸ್ಸಿನಲ್ಲಿ ನಡೆಯುತ್ತಿದ್ದಂತೆ ಈ ಲೈನಿನ ನಡುವಿನ ತಾಕಲಾಟಗಳು ದಿನನಿತ್ಯದ ಮಾತಾಗಿತ್ತು. ಹಾಗಾಗಿ ಕರೆಂಟು ಟೆಲಿಫೋನ್ನಲ್ಲಿ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗಳ ನಡುವೆ ಸಣ್ಣಗೆ ಜಗಳ ಮುನಿಸುಗಳು ನಡೆಯುತ್ತಿತ್ತು. ಹೀಗಿರುವಾಗ ಒಂದು ಘಟನೆ ಜರುಗಿಬಿಟ್ಟಿತು. ಆ ಘಟನೆ ನುಗ್ಗೇಹಳ್ಳಿಯಲ್ಲಿ ನಡೆದ ಒಂದು ಘಟನೆ. ನುಗ್ಗೇಹಳ್ಳಿಯ ಟೆಲಿಫೋನಿನ ಲೈನು ಸರಿಯಿಲ್ಲ ಎಂಬ ಕಂಪ್ಲೇಂಟ್ ಆಫೀಸ್ಗೆ ಬಂದ ಕೂಡಲೇ ಅಲ್ಲಿಯ ಮೇಲಾಧಿಕಾರಿಗಳು ಅಲ್ಲಿಯ ಲೈನ್ಮ್ಯಾನ್ ಆಗಿದ್ದಂಥ ತಿಪ್ಪಣ್ಣನನ್ನು ಲೈನ್ ನೋಡಲು ಕಳಿಸಿದರು. ತಿಪ್ಪಣ್ಣ ಲೈನ್ ಡೆಡ್ ಆಗಿದೆಯೇ, ಎಲ್ಲಿ ಏನಾಗಿದೆ ಎಂಬುದನ್ನು ಪರೀಕ್ಷಿಸಲು ನುಗ್ಗೇಹಳ್ಳಿಯ ಕಡೆಗೆ ನಡೆದುಕೊಂಡು ಹೋಗಲು ಆರಂಭಿಸಿದ. ಆತನ ಕೈಯಲ್ಲೊಂದು ಕಟ್ಟಿಂಗ್ ಪ್ಲೇಯರ್, ಹೆಗಲಲ್ಲಿ ತಂತಿಯ ಸಿಂಬಿಯನ್ನು ಹಿಡಿದುಕೊಂಡು ಆತ ಲೈನಲ್ಲಿ ಡೆಡ್ ಆಗಿದೆ, ಏನು ಎತ್ತ ಎಂದು ನೋಡಲು ನಡೆಯುತ್ತಿದ್ದಂತೆ ನುಗ್ಗೇಹಳ್ಳಿಯ 17ನೇ ಕಂಬ ಆತನ ಮನಸ್ಸಿಗೆ, ನೆನಪಿಗೆ, ಕಣ್ಣಿಗೆ ಸಿಕ್ಕಿತು. 17ನೇ ಕಂಬ ಅದು ವಿಶೇಷವಾಗಿ ಏನಾಗಿತ್ತು ಅಂತ ಹೇಳಿದರೆ, ಆ ಕಂಬದ ಆಜುಬಾಜಿನಲ್ಲಿದ್ದಂಥ 2 ಕಂಬಗಳು ದಿಬ್ಬದಲ್ಲಿದ್ದ ಕಾರಣ ರಾತ್ರಿ ಆಗುತ್ತಿದ್ದಂತೆ ಆ ಟೆಲಿಫೋನಿನ ಲೈನು ಕತ್ತಲೆಗೆ ತಂಡಿಯಾಗಿ ಮೇಲಕ್ಕೆ ಹಿಡಿದೆಳೆಯುತ್ತಿದ್ದರಿಂದ 17ನೇ ಕಂಬ ಮೇಲಕ್ಕೆ ಏರಿ ನಿಲ್ಲುತ್ತಿತ್ತು. ಬೆಳಕಾಗಿ ಬಿಸಿಲು ತಾಗಿದಂತೆ ತಂತಿ ಯಾವಾಗ ತೆಳುವಾಗುತ್ತದೆಯೋ ಆಗ ಆ ಕಂಬ ನೆಲಕ್ಕೆ ಕೂತ್ಕೊಳ್ಳುತ್ತಿತ್ತು. ಹೀಗೆ ಮೇಲಕ್ಕೆ ಕೆಳಕ್ಕೆ ಆಡುತ್ತಿದ್ದ ಕಂಬವನ್ನು ನೋಡಿ ಅನೇಕರು ಏನೋ ದೆವ್ವ ಮೆಟ್ಟಿದೆ ಎಂದು ಮಾತನಾಡುತ್ತಿದ್ದರು. ಇಂಥ ಒಂದು ಕಂಬದಲ್ಲಿ ಟ್ರಬಲ್ ಇದೆ ಎಂದು ಭಾವಿಸಿದ ತಿಪ್ಪಣ್ಣ ಎಕ್ಸ್ಚೇಂಜ್ ಬಾಕ್ಸನ್ನು ಬಿಚ್ಚಿ ರಿಪೇರಿ ಮಾಡಲು ಕಂಬವನ್ನು ಹತ್ತಿದ. ಕಂಬವನ್ನು ಹತ್ತಿ ಕುಳಿತವನು ಎಕ್ಸ್ಚೇಂಜ್ ಬಾಕ್ಸನ್ನು ಬಿಚ್ಚಿ ಸ್ಕ್ರೂಡ್ರೈವರ್ನಲ್ಲಿ ಏನೋ ಮಾಡುತ್ತಿದ್ದಂತೆ ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸಾವಿಗೀಡಾದ. ಇದಾದ 2 ದಿನಗಳಾದರೂ ರಮೇಶ್ ಬಾಬುವಿನ ಬಗೆಗೆ ಯಾವುದೇ ರೀತಿಯಾದಂಥ ಮಾಹಿತಿ ಎಕ್ಸ್ಚೇಂಜಿನವರಿಗೂ ಇರಲಿಲ್ಲ. ಹಾಗೆಯೇ ಆ ಜನವು ಅಲ್ಲಿ ಯಾರು ಅವನನ್ನು ನೋಡಿ ಸತ್ತನೆಂದು ಯೋಚಿಸಿರಲಿಲ್ಲ. ಏಕೆಂದರೆ ತಿಪ್ಪಣ್ಣ ಕಂಬದ ಮೇಲೆ ಕುಳಿತುಕೊಂಡು ರಿಪೇರಿ ಭಂಗಿಯಲ್ಲೇ ಸತ್ತಿದ್ದರಿಂದ ನೋಡಿದವರೆಲ್ಲರೂ ಏನೋ ರಿಪೇರಿ ಮಾಡುತ್ತಿದ್ದಾನೆಂದು ಮುಂದೆ ಹೋಗುತ್ತಿದ್ದರು. ಹೀಗಾದ ಮೇಲೆ 2-3 ದಿನಗಳಾದ ನಂತರ ನುಗ್ಗೇಹಳ್ಳಿಯ ರಾಮೇಗೌಡರು ಎಕ್ಸ್ಚೇಂಜ್ಗೆ ಫೋನ್ ಮಾಡಿ ಹಿಗ್ಗಾಮುಗ್ಗ ಬೈದರು. ಇನ್ನು ಟೆಲಿಫೋನ್ ಸರಿಯಾಗಿಲ್ಲ, ಗೊರಗೊರ ಆಗುವುದು ಇನ್ನೂ ನಿಂತೇ ಇಲ್ಲ ಎಂದು ಬರೆದಾಗ ಅದರ ಅಲ್ಲಿಯ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಂಥ ರಮೇಶ್ ಬಾಬು ತನ್ನ ಕೆಲಸದವನಾಗಿದ್ದ ಶಂಕರನನ್ನು ಕರೆದುಕೊಂಡು ಮತ್ತೆ ನುಗ್ಗೇಹಳ್ಳಿಯ ಲೈನ್ ನೋಡಲು ಬಂದರು. ಆಗ ಅವರಿಗೆ ನೆನಪಾಗಿದ್ದು 2 ದಿನದ ಹಿಂದೆ ತಿಪ್ಪಣ್ಣ ಲೈನ್ ನೋಡಲು ಹೋಗಿದ್ದು. ಹೀಗೆ ಅವರಿಬ್ಬರು ಮಾತನಾಡಿಕೊಂಡು ನುಗ್ಗೇಹಳ್ಳಿಯ ಲೈನನ್ನು ನೋಡಿಕೊಂಡು ಬಂದಾಗ 17ನೇ ಕಂಬದಲ್ಲಿ ತಿಪ್ಪಣ್ಣ ಏನೋ ಬಿಚ್ಚುತ್ತಾ ಕೂತಂತೆ ಇತ್ತು. ಅಲ್ಲಿ ನೋಡಿ ಕಂಬದ ಮೇಲೆ ಕೈಲಾಸ ಕಂಡಂಗದೆ ಎಂದ ಶಂಕರ ಒಮ್ಮೆ ದಿಗಿಲುಗೊಂಡ. ಸರಿ, ಏನಂತ ನೋಡು ಸ್ವಲ್ಪ ಜಾಗ್ರತೆಯಿಂದ ಎಂದು ಕಂಬ ಹತ್ತಿ ನೋಡಲು ಯತ್ನಿಸಿದ ಶಂಕರನಿಗೆ ಒಮ್ಮೆಲೆ ಕರೆಂಟ್ ಶಾಕ್ ಹೊಡೆದಂತಾಗಿ ಕಂಬದಿಂದ ಕೆಳಕ್ಕೆ ಹಾರಿದವನು, ಅಯ್ಯಯ್ಯೋ ಸಾರ್, ಸಿಡಿಲು ಹೊಡೆದಂಗಾಯಿತು, ಏನೋ ದೆವ್ವೋ ಪಿಚಾಚಿಯೋ ಈ ಕಂಬವನ್ನು ಮೆಟ್ಟಿಕೊಂಡಿರಬೇಕು ಎಂದು ಹೇಳುತ್ತಾ. ಕಂಬವನ್ನು ದೆವ್ವ ಪಿಚಾಚಿ ಯಾವುದೂ ಮೆಟ್ಟಿಕೊಂಡಿಲ್ಲ, ಯಾವುದೋ ಹೈ ವೋಲ್ಟೇಜ್ ಲೈನ್ ನಮ್ಮ ಟೆಲಿಫೋನ್ ಲೈನಿಗೆ ತಾಕುತ್ತಿರಬೇಕು, ಹಾಗಾಗಿ ಕರೆಂಟ್ ಪಾಸ್ ಆಗ್ತಿದೆ, ಧರ್ಮಕ್ಕೆ ತಿಪ್ಪಣ್ಣ ಸತ್ತೋದನಲ್ಲ ಎಂದ ರಮೇಶ್ ಬಾಬು ಈಗ ಮುಂದಿದ್ದನ್ನು ಯೋಚನೆ ಮಾಡುತ್ತಾನೆ.
ಕಳಸಾ ಬಂಡೂರಿಯಲ್ಲಿ ನಡೆದಿದ್ದ ಲೈನನ್ನು ಬಿಚ್ಚಿ ಓಪನ್ ಮಾಡಿದರೆ ಮಾತ್ರ ತಿಪ್ಪಣ್ಣನ ಹೆಣವನ್ನು ಕೆಳಕ್ಕೆ ಇಳಿಸಬಹುದಿತ್ತು. ಕರೆಂಟ್ ಪಾಸ್ ಆಗಿದ್ದರಿಂದ ತಿಪ್ಪಣ್ಣ ಕಂಬದಲ್ಲೇ ಹೆಣವಾಗಿ ಹೋಗಿದ್ದ. ಈ ಘಟನೆ ನಡೆದಿದ್ದರಿಂದ ಮೂಡಿಗೆರೆಯ ಸಿಟಿಯಲ್ಲಿ ವಿದ್ಯುತ್ ಇಲಾಖೆಯವರ ವಿರುದ್ಧವಾಗಿ ಟೆಲಿಫೋನ್ನವರೆಲ್ಲ ಮುಷ್ಕರ ಕೂಗುತ್ತಿದ್ದರು. ಆಗ ದಾರಿಯಲ್ಲಿ ನಾರಾಯಣ ದುಗ್ಗಪ್ಪ ಲೇಖಕರಿಗೆ ಸಿಕ್ಕರು. ಆಗ ಲೇಖಕರು, ಏನೋ ನಾರಾಯಣ, ನಿಮ್ಮ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದೆಯಲ್ಲ, ಡೌನ್ ವಿತ್ ಅಂತ ಕೂಗುತ್ತಿದ್ದಾರೆಲ್ಲ, ಏನಯ್ಯ ನಿಮ್ಮ ಸಮಾಚಾರ ಎಂದು ವಿವರಿಸಿದರು. ಆಗ ನಾರಾಯಣ, ಏನಂತ ಹೇಳೋದು, ನಮ್ಮ ಗ್ರಹಚಾರ ಸರಿ ಇಲ್ಲ, ತಿಪ್ಪಣ್ಣ ಟೆಲಿಫೋನ್ ಕಂಬದಲ್ಲಿ ಸತ್ತಿದ್ದು ನಿಜ, ಹಾಗೆ ಸತ್ತಿದ್ದಕ್ಕೆ ಕರೆಂಟಿನವರೇ ಕಾರಣ ಎಂದು ಅವರು ಹೇಳುತ್ತಿದ್ದಾರೆ. ಆದರೆ ಕರೆಂಟ್ ಲೈನ್ ಕಟ್ಟಾಗಿ ಟೆಲಿಫೋನ್ನ ಲೈನ್ ಮೇಲೆ ಬಿದ್ದಿದ್ದರೆ ಕರೆಂಟ್ ಫ್ಯೂಸ್ ಹೋಗಬೇಕಿತ್ತು, ಅದು ಹೇಗೋ ಟಚ್ ಆಗುತ್ತಿದ್ದರಿಂದ ಕರೆಂಟ್ ಶಾಕ್ ಆಗಿರಬೇಕು. ದುರಾದೃಷ್ಟಕ್ಕೆ ತಿಪ್ಪಣ್ಣ ಕಂಬದಲ್ಲೇ ಸಾವು ಕಂಡಿದ್ದಾನೆ ಎಂದ ನಾರಾಯಣ ತಕ್ಷಣ ಅವನಿಗೆ ಕೃಷ್ಣೇಗೌಡರ ಆನೆ ನೆನಪಾಯಿತು. ಇದೆಲ್ಲ ಆನೆದ್ದೇ ಕಾರುಬಾರು ಸಾರ್ ಎಂದ. ಅದೇಗಯ್ಯ ಆನೆ ಇದಕ್ಕೆ ಕಾರಣ ಅಂತ ಹೇಳ್ತೀಯ ಅಂದಾಗ ಅವನ ಉತ್ತರ, ಕೃಷ್ಣೇಗೌಡರ ಆನೆಯನ್ನು ಈ ತಿಪ್ಪಣ್ಣನ ಸಾವಿಗೆ ತರುವುದಾಗಿತ್ತು. ಆನೆಯು ತಿಂದುಂಡು ನಡೆಯುತ್ತಿರುವಾಗ ಅದರ ಮೇಯಿ ತುರಿಕೆ ಕಂಡಾಗ ಆನೆ ತನ್ನ ಮೈಯನ್ನು ಕಂಬಕ್ಕೆ ತಿಕ್ಕಲು ಆರಂಭಿಸುತ್ತದೆ. ಆಗ ಮೈಯನ್ನು ಕಂಬಕ್ಕೆ ತಿಕ್ಕುವಾಗ ಆ ಭಯಂಕರ ಗಾತ್ರದ ಆನೆಯ ಬಲಕ್ಕೆ ಕಂಬ ಹಂದಾಡುತ್ತಿದ್ದಂತೆ ಬುಡುಬುಡುಕಿ ಅಲ್ಲಾಡಿದಂತೆ ಕರೆಂಟಿನ ಲೈನುಗಳು ಒಂದಕ್ಕೊಂದು ತಾಕಿಕೊಳ್ಳುತ್ತವೆ. ಹಾಗೆ ತಾಕಿಕೊಂಡಾಗ ಕರೆಂಟು ಒಂದು ಲೈನಿಂದ ಇನ್ನೊಂದು ಲೈನಿಗೆ ತಾಕಿ ವ್ಯತ್ಯಾಸಗೊಂಡು ಸಾವಿಗೆ ಕಾರಣ ಆಗಿದ್ದಾನೆ ಎನ್ನುವ ಮಾತನ್ನು ಕರೆಂಟಿನವರು ಕೃಷ್ಣೇಗೌಡರ ಆನೆ ಅಧ್ಯಾಯ 8 ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಚರ್ಚೆ ಮಾಡುವುದಾದರೆ, ಇಡೀ ಊರಿನಲ್ಲಿ ಆನೆ ಕುರಿತಾದ ಯೋಚನಾ ಕ್ರಮಗಳು ಅತ್ಯಂತ ಗಂಭೀರವಾಗಿ ಆನೆಯನ್ನು ಸುತ್ತಿಕೊಂಡು ನಡೆಯಲಾರಂಭಿಸಿತು. ಆನೆ ಮಾತ್ರ ಯಾರಿಗೂ ತಿಳಿಯದಂತೆ ತನ್ನ ಕಿವಿಗಳನ್ನು ಬೀಸಿಕೊಂಡು ನಡೆದಾಡುತ್ತಿತ್ತು. ಆನೆಗೆ ರಾಜಕಾರಣಿಗಳ ಊರಿನವರ ಅಭಯ ಹಸ್ತವಾಗಲಿ ಬೆಂಬಲವಾಗಲಿ ಇರಲಿಲ್ಲ. ಆದರೆ ಮುಖ್ಯವಾಗಿ ಆನೆಯ ಕುರಿತಾಗಿ ಪ್ರತಿಯೊಬ್ಬರೂ ಮಾತನಾಡುವಾಗ ಆನೆಯನ್ನು ಕುಚಿತ್ತಾಗಿ ಪ್ರಸ್ತಾಪ ಮಾಡುತ್ತಿದ್ದರಿಂದ ದಿನ ದಿನ ಆನೆ ಅಪರಾಧಿಯಾಗುತ್ತಾ ಹೋಯಿತು. ಈ ನಡುವೆ ಊರಿನಲ್ಲಿ ಏನೇ ಘಟನೆಗಳಾದರೂ ಆನೆಯನ್ನೇ ದೋಷಿಯಾಗಿ ಯೋಚಿಸುವಂಥ ಒಂದು ಯೋಚನೆ ಊರಿನಲ್ಲಿ ಹುಟ್ಟಿಕೊಂಡಿತ್ತು. ಹೀಗಿರುವಾಗ ಹಳೇಕೊಪ್ಪದ ಸುಬ್ಬಣ್ಣನ ಮನೆಯಲ್ಲಿ ಒಂದು ಘಟನೆ ನಡೆದುಬಿಟ್ಟಿತು. ಅಂದು ರಾತ್ರಿ ಸುಬ್ಬಣ್ಣ ಮನೆಯಲ್ಲಿ ಮಲಗಿದ್ದ. ಆಗ ಏನೋ ಕೊಟ್ಟಿಗೆಯಲ್ಲಿ ದೊಡ್ಡದಾದ ಸದ್ದಾಯಿತು. ಸದ್ದಾದಂತೆ ಸುಬ್ಬಣ್ಣ ಕೊಟ್ಟಿಗೆಯ ಹತ್ತಿರಕ್ಕೆ ಬಂದು ನೋಡುತ್ತಾನೆ, ಯಾವುದೋ ಒಂದು ದೊಡ್ಡ ಜೀವಿ ಓಡಿದಂತಾಯಿತು. ನಾಯಿಗಳು ಅದನ್ನು ಬೆನ್ನು ಹಿಡಿದು ಓಡಿಸಿಕೊಂಡು ಹೋದವು. ಅಷ್ಟೊತ್ತಿಗಾಗಲೇ ಕೊಟ್ಟಿಗೆ ಸಂಪೂರ್ಣವಾಗಿ ಕೆಳಕ್ಕೆ ಬಿದ್ದು ಬಿಟ್ಟಿತು. ಕೊಟ್ಟಿಗೆ ಕೆಳಕ್ಕೆ ಬಿದ್ದ ತಕ್ಷಣ ಆ ಕೊಟ್ಟಿಗೆಯಲ್ಲಿದ್ದಂಥ ಆಡು ಕುರಿಗಳೆಲ್ಲ ತೋಳುಗಳಕ್ಕೆ ಸಿಕ್ಕಿ ಅನೇಕವು ಸಾವು ಕಂಡವು. ಆ ಬೊಬ್ಬೆಯಲ್ಲಿ ಅನೇಕ ಅಕ್ಕಪಕ್ಕದವರೆಲ್ಲ ಬಂದು ಕೊಟ್ಟಿಗೆಯ ಕಂಬಗಳನ್ನು ಎತ್ತಿ ತೋಳುಗಳನ್ನು ಹಿಡಿದು ನಿಲ್ಲಿಸಿಬಿಟ್ಟರು. ಆಗ 4 ಕುರಿಗಳು ಸಾವು ಕಂಡವು ಬಿಟ್ಟರೆ ಅನೇಕವು ಅರ್ಧಬರ್ಧ ಪೆಟ್ಟಾಗಿ ಬಿಟ್ಟವು. ಸುಬ್ಬಣ್ಣನಿಗೆ ಏನು ಮಾಡಬೇಕೆಂದು ಅರಿವಾಗದೆ ಈ ಕೆಲಸ ಮಾಡಿದ್ದು ಕೃಷ್ಣೇಗೌಡರ ಆನೆ ಎಂದೇ ನಿರ್ಧರಿಸಿಬಿಟ್ಟ. ಅದೇನಾದರೂ ಮುಂಜಾನೆ ಹೊತ್ತಿನಲ್ಲಿ ಈ ಕಡೆ ಬಂದರೆ ಕೋವಿಯಲ್ಲಿ ಶೂಟ್ ಮಾಡುವುದಾಗಿ ಅಬ್ಬರಿಸಿದ ಸುಬ್ಬಣ್ಣ ಈ ತನ್ನ ಕುರಿಯ ಸಾವಿಗೆ ಕೃಷ್ಣೇಗೌಡರ ಆನೆಯೇ ಕಾರಣ, ಆನೆ ಹಿಂಡಿ ಬೂಸ ತಿನ್ನುವುದಕ್ಕೆ ಇತ್ತ ಕೊಟ್ಟಿಗೆಗೆ ಬಂದಿದೆ, ಕೊಟ್ಟಿಗೆಗೆ ಬಂದದ್ದು ನಡೆಯುವಾಗ ಇಡೀ ಕೊಟ್ಟಿಗೆಯನ್ನು ಬೀಳಿಸಿದೆ ಎಂದು ಎಲ್ಲರಿಗೆ ಕೂಗಿ ಅಬ್ಬರಿಸಿಬಿಟ್ಟ. ಅವನ ದೃಷ್ಟಿಕೋನದಲ್ಲಿ ತನ್ನ ಕುರಿಗಳ ಸಾವಿಗೆ ಕೃಷ್ಣೇಗೌಡರ ಆನೆಯೇ ಕಾರಣವಾಗಿತ್ತು. ಆನೆಯನ್ನು ಹಿಡಿಯುತ್ತೇನೆ, ಅದು ಯಾರ ಆನೆ ಎಂದು ಪತ್ತೆ ಹಚ್ಚಬೇಕೆಂದು ಆನೆ ನಡೆದಿದ್ದ ದಾರಿಯಲ್ಲಿ ನಡೆಯುತ್ತಾ ಬಂದಾಗ ಅಲ್ಲಿ ಒಂದು ಲಾರಿ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಬಿದ್ದಿತ್ತು. ಈ ಘಟನೆ ನಡೆದಿದ್ದು ಸಹ ಹೀಗೆ. ಅಂದು ರಾತ್ರಿ ಶಿವನಗೌಡರ ಶಾ ಮಿಲ್ಲಿಗೆ ಕಳ್ಳನಾಟವನ್ನು ಸಾಗಿಸುತ್ತಿದ್ದ ಲಾರಿ ಗೋಳಿ ಮರಕ್ಕೆ ಡಿಕ್ಕಿ ಹೊಡೆದಿತ್ತು.
ಲಾರಿಯನ್ನು ನಡೆಸುತ್ತಿದ್ದ ಅಬ್ಬಾಸ, ಕ್ಲೀನರ್ ಕೃಷ್ಣ ಇಬ್ಬರು ಲಾರಿಯ ತುಂಬ ನಾಟಗಳನ್ನು ತುಂಬಿಕೊಂಡು ರಸ್ತೆಯಲ್ಲಿ ಬರುತ್ತಿದ್ದರು. ಡ್ರೈವರ್ ಅಬ್ಬಾಸನಿಗೆ ಯಾಕೋ ಬೀಡಿ ಸೇದಬೇಕು ಅನ್ನಿಸಿತು. ಆಗ ಡ್ರೈವರ್ ಅಬ್ಬಾಸ ಬೀಡಿಯನ್ನು ಕೈಗೆ ಪಡೆದವನು ಸ್ಟೇರಿಂಗನ್ನು ತನ್ನ ಕ್ಲೀನರ್ ಕೃಷ್ಣನಿಗೆ ಕೈಗೆ ನೀಡಿ, ಸ್ವಲ್ಪ ಹಿಡ್ಕೋ, ನಾನೊಂದು ಬೀಡಿ ಸೇದುತ್ತೇನೆ ಅಂತ ಹೇಳಿ ಬೀಡಿಗೆ ಬೆಂಕಿ ಹಚ್ಚಿ ಬಾಯಿಗಿಟ್ಟು ಹೊಗೆಯನ್ನು ತೆಗೆದುಕೊಂಡ. ಇನ್ನೇನು ಎದುರು ನೋಡುತ್ತಾನೆ, ಗಾಡಿ ಗೋಣಿ ಮರದ ಎದುರಿಗೆ ಬಂದು ಬಿಟ್ಟಿತು. ಲಾರಿ ಲೋಡ್ ಲಾರಿ ಆಗಿದ್ದರಿಂದ ಅದು ಅಷ್ಟು ಸುಲಭಕ್ಕೆ ತಿರುಗಿಸುವಂತಿರಲಿಲ್ಲ. ಆದರೂ ಧೈರ್ಯ ಮಾಡಿ ತಕ್ಷಣ ಸ್ಟೇರಿಂಗನ್ನು ಹಿಡಿದು ತಿರುಗಿಸುವಾಗ ಸ್ಟೇರಿಂಗ್ ತಿರುಗುತ್ತಿರಲಿಲ್ಲ. ಕಾರಣ ಕೃಷ್ಣ ಹಿಡಿದುಕೋ ಎಂದಿದ್ದರಿಂದ ಅವನು ಗಟ್ಟಿಯಾಗಿ ಸ್ಟೇರಿಂಗನ್ನು ಹಿಡಿದುಕೊಂಡಿದ್ದ. ಆದರೂ ಅವನಿಂದ ಬಿಡಿಸಿಕೊಂಡು ಬಲವಾಗಿ ತಿರುಗಿಸಲು ಯತ್ನಿಸಿದ. ಆಗ ಅಬ್ಬಾಸನಿಗೆ ಬ್ರೇಕ್ ಹೊಡೆಯಬೇಕೆಂದೇ ತಲೆಗೆ ಹೊಳೆಯಲಿಲ್ಲ. ಅಷ್ಟಾಗುವಾಗ ಲಾರಿ ಗೋಣಿಯ ಮರಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿತು. ಲಾರಿ ಡಿಕ್ಕಿ ಹೊಡೆದ ಫೋರ್ಸಿಗೆ ಹಿಂದಿದ್ದ ಎಲ್ಲ ಮರ ಮುಂದಕ್ಕೆ ಬಂದಿದ್ದರಿಂದ ಕ್ಲೀನರ್ ಕೃಷ್ಣ, ಡ್ರೈವರ್ ಅಬ್ಬಾಸ ಮರದ ತುಂಡಿನಡಿಗೆ ಸಿಕ್ಕಿ ಅಲ್ಲೇ ಸತ್ತು ಬಿಟ್ಟರು. ಈ ಘಟನೆಯನ್ನು ನೋಡಲು ಬಂದಿದ್ದ ಪೊಲೀಸರೆಲ್ಲರೂ ಲಾರಿಯ ಸುತ್ತ ಮಹಜರ್ ಮಾಡುತ್ತಿರಬೇಕಾದರೆ ಹಳೆಕೊಪ್ಪದ ಸುಬ್ಬಣ್ಣ ಅಲ್ಲಿಗೆ ಬಂದು ಜೋರಾಗಿ ಬೊಬ್ಬೆ ಹಾಕಲು ಶುರು ಮಾಡಿದ. ನೋಡಿ, ಲಾರಿ ಹೀಗೆ ಆಕ್ಸಿಡೆಂಟ್ ಆಗಲು ಕಾರಣ ಕೃಷ್ಣೇಗೌಡರ ಆನೆಯೇ ಆಗಿದೆ. ರಾತ್ರಿ ತನ್ನ ಮನೆಯ ಹಟ್ಟಿಯನ್ನು ದೂಡಿ ಹಾಕಿದ ಆನೆ ಇತ್ತ ಓಡಿ ಬರುವಾಗ ರಸ್ತೆಯಲ್ಲಿ ಓಡುತ್ತಿದ್ದಾಗ ಆನೆಯನ್ನು ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಹಾಗಾಗಿ ಕೃಷ್ಣೇಗೌಡರೇ ಈ ನನ್ನ ನಷ್ಟವನ್ನು ಕಟ್ಟಿಕೊಡಬೇಕು ಎಂದು ಜೋರಾಗಿ ಕೂಗಿಕೊಂಡ. ಆಗ ಫಾರೆಸ್ಟರ್ ನಾಗರಾಜ, ನಾಳೆ ಸಾರು ಮಾಡೋದನ್ನು ಇವತ್ತೇ ಮಾಡಿದ್ರಾಯ್ತ್ರಿ, ಅದಕ್ಕೇನು ಬೇಸರ ಅಂತ ಹೇಳಿ ಸುಬ್ಬಣ್ಣನಿಗೆ ಅಂದಾಗ ಪಿತ್ತ ಅವನಿಗೆ ನೆತ್ತಿಗೇರಿಬಿಟ್ಟಿತ್ತು. ಅಲ್ಲಿ ಫಾರೆಸ್ಟರ್ ನಾಗರಾಜ, ಮರ ಯಾರದ್ದು, ಲಾರಿ ಯಾರದ್ದು, ಡ್ರೈವರ್ ಯಾರು, ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೀರಿ ಎಂಬೆಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡು ಮಹಾರಾಜರು ಮಾಡುತ್ತಿದ್ದಾನೆ ಹೊರತು ಸತ್ತ ಕ್ಲೀನರ್ ಮತ್ತು ಡ್ರೈವರ್ ಬಗ್ಗೆ ಮಾತನಾಡಲೇ ಇಲ್ಲ. ಈ ನಡುವೆ ಸೇರಿದ್ದ ಜನ ನಾಗರಾಜನ ಮೇಲೆ ಬಿಸಿಯಾಗಿ ಬಿಟ್ಟರು. ಅದೇ ಸಂದರ್ಭಕ್ಕೆ ಹಳೆಕೊಪ್ಪದ ಸುಬ್ಬಣ್ಣನ ಮೇಲೆ ಆಡಿದ ಮಾತುಗಳು ಜನರಿಗೆ ಕೋಪ ತರಿಸಿಬಿಟ್ಟಿತು. ಹಾಗಾಗಿ ಜನರೆಲ್ಲ ನಾಗರಾಜನ ವಿರುದ್ಧ ನಿಂತು ಕೂಡಲೇ ದೊಡ್ಡ ಗಲಾಟೆ ಆಗುವಂತಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದ ಕಾರಣ ತಣ್ಣಗೆ ಗಲಾಟೆ ನಿಂತು ಬಿಟ್ಟಿತು.